ಆರಾಧನೆ ಅದು ವೃಂದಾವನಲ್ಲೇ ಇದೆ. ಆ ಗುರುಗಳ ಆರಾಧನೆಯನ್ನು ಮಾಡಬೇಕಾದರೆ ಅನೇಕ ಜನ ಬ್ರಾಹ್ಮಣರು ಮತ್ತು ಇತರು ಕೂಡ ಅಲ್ಲಿ ಭಕ್ತರು ಸೇರಿದ್ದಾರೆ. ಅವತ್ತಿನ ದಿನ ಒಬ್ಬ ಬ್ರಾಹ್ಮಣ ಏನು ಮಾಡಿದ ಅಂದರೆ ನದಿ ಮಧ್ಯಕ್ಕೆ ಬಂದು ನೋಡ್ತಾನೆ, ವಿಶ್ವಪ್ರಿಯ ತೀರ್ಥರ ದರ್ಶನ ಅನ್ನೋದು ಅವನಿಗೆ ಒಂದು ಬಂಡೆಗಲ್ಲಿನ ಮೇಲೆ ಆಗಿದೆ. ಓಹೋ, ವಿಶ್ವಪ್ರಿಯ ತೀರ್ಥರೇ ಇಲ್ಲಿ ಇರಬೇಕಾದ್ರೆ ಅವರಿಗೆ ನಾನು ಆಮಂತ್ರಣ ಕೊಡಬೇಕು ಅಂತ ಈ ರೀತಿ ಆ ಯತಿಗಳು ಕೂಡ ಆಸೆ ಪಟ್ಟು ಸೋದೆ ಮಠದ ತೀರ್ಥಹಳ್ಳಿಯಲ್ಲಿ ಆ ಮಠಕ್ಕೆ ತಮ್ಮ ಭಟರನ್ನು ಕಳಿಸಿದಾಗ ಅಲ್ಲಿ ನೋಡ್ತಾರೆ, ಅವರಲ್ಲಿ ಬಂದಿಲ್ಲ, ಸೋದೆಯಲ್ಲೇ ಇದ್ದಾರೆ ಅಂತ ಈ ರೀತಿಯಾಗಿ ವರ್ತಮಾನ ಗೊತ್ತಾಯಿತು ಅವರಿಗೆ. ಸೋದಾಪುರಸ್ಥಮ್ಮ ವಿಜ್ಞಾಯ ವಿಶ್ವಪ್ರಿಯ ಗುರುಂ ಪುನಃ ಅಬದಮ್ನ ಗುರೋಸ್ಸೋಪಿ ನಿಮಗ್ನೋ ವಿಸ್ಮಯಾಂಬುಧವು. ಅವರಿಗೆ ಆಶ್ಚರ್ಯಚಕಿತರಾಗಿದ್ದಾರೆ ಅಂತ ಅರ್ಥ. ಅಂದರೆ ಸೋದೆಯಲ್ಲಿ ಇದ್ದುಕೊಂಡೇ ಅವರು ಇಂಥ ಒಂದು ದರ್ಶನವನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತ ನಾವು ಸ್ಪಷ್ಟವಾಗಿಲ್ಲೇ ತಿಳ್ಕೋಬಹುದಾಗಿದೆ. ಇನ್ನು ಹರಪನಹಳ್ಳಿಯ ಒಬ್ಬ ಕೃಷ್ಣಾಚಾರಿ ಎನ್ನುವ ಬ್ರಾಹ್ಮಣ ಇವರ ಸನ್ನಿಧಾನಕ್ಕೆ ಬಂದು ವೃಂದಾವನಾಚಾರು ಉಪದೇಶ ಮಾಡಿದಂಥದ್ದಲ್ಲಿ ಯಾವುದೇ ಒಂದು ಪ್ರಾಮಾಣಿಕವಾದಂತಹ ವಿಚಾರ ಇಲ್ಲ ಅಂತ ಆಕ್ಷೇಪವನ್ನು ಮಾಡಿದಾಗ ಅವನ ವಾಕ್ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟ ಅಂತ ಅರ್ಥ. ಗುರುಗಳನ್ನು ಈ ರೀತಿ ನಾವು ಆಕ್ಷೇಪ ಮಾಡೋದು ಅದು ತಪ್ಪು ಅಂತ ಅನ್ನೋದನ್ನ ಮತ್ತು ಅವರಲ್ಲೇ ಶರಣಾಗತನಾಗಿ ತಾನು ಕಳೆದು ಹೋದಂತಹ ವಾಕ್ಶಕ್ತಿಯನ್ನು ಪಡಿಬೇಕಾತು ಎಂಬುದಾಗಿ ತಿಳಿಸಿ, ಕೊಚ್ಚಿ ದೇಶದ ರಾಜ ಕೂಡ ಇವರ ಮೇಲೆ ವಿಶ್ವಾಸವನ್ನು ಮಾಡ್ತಾ ಇದ್ದ. ಈ ಗ್ರಂಥದಲ್ಲಿ ಅಂದರೆ ವಿಶ್ವಪ್ರಿಯ ವಿಲಾಸ ಪ್ರಬಂಧದಲ್ಲಿ ಒಂದು ರೀತಿ ಅದೇ, ಪರಂಪರೆಯಿಂದ ಹೇಳ್ತಕ್ಕಂಥದ್ದು ಒಂದು ಕಥೆ ಸ್ವಲ್ಪ ವ್ಯತ್ಯಾಸ ಅದು. ರವಿವರ್ಮ ರಾಜನಿಗೆ ಅವನು ಮಧ್ವ ಸಿದ್ಧಾಂತ ಪಾರಗನಾಗಿರೋಣದ್ರಿಂದ ಸುಖಾನುಭೂತಿ ಮೋಕ್ಷ ಸ್ವರೂಪ ಅನುಭವ ಅನ್ನೋದು ಮುಕ್ತಿಯ ಅನುಭವ ಹೇಗೆ ಅಂತ ಅವನು ಜಿಜ್ಞಾಸೆ ಬಂತು. ಅದಕ್ಕೊಂದು ಪೂರ್ಣತ್ರೀಶ ಆ ಭಗವಂತನ ರೂಪದಲ್ಲಿ ಶರಣಾಗತನಾಗಿ ಅವಗೊಂದು ಸೂಚನೆ ಆಯ್ತಂತೆ, ನೀನು ನನ್ನನ್ನು ಕುರಿತು ನನ್ನನ್ನು ಕೊಂಡಾಡ್ತಾ ನಿನ್ನ ಮನಸ್ಸನ್ನೇ ಅಲ್ಲಿಟ್ಟುಕೊಂಡು ನರ್ತನ ಮಾಡು, ನಿನಗೆ ಗೊತ್ತಾಗ್ತದೆ ಅಂತ ಅರ್ಥ. ಹೀಗೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನ ಮಹಿಮಾವನ್ನ ಚಿಂತನೆ ಮಾಡ್ತಾ ಕೊಂಡಾಡ್ತಾ ಅವನು ನರ್ತನಾದಿಗಳನ್ನ ಮಾಡತಕ್ಕಂಥ ಹಂತದಲ್ಲಿ ಮನಸ್ಸು ಅನ್ನೋದಕ್ಕೂ 100% ಲೌಕಿಕದಿಂದ ವಿಮುಖವಾಗಿ ಯಾವ ಒಂದು ಅಲೌಕಿಕವಾದಂತಹ ಸುಖವನ್ನು ಅನುಭವಿಸ್ತಾ ಇತ್ತೋ ಏತಾದೃಶವಾದಂತಹ ಒಂದು ಆನಂದದ ಅನುಭವವೇ ನಮಗೆ ಮುಕ್ತಿಯಲ್ಲಿ ಆಗ್ತದೆ ಅಂತನ್ನೋ ಒಂದು ಆ ಮರ್ಮವನ್ನ ಆ ರಾಜ ತಿಳ್ಕೊಂಡ ಅಂತದೆ. ಆದರೆ ಇದನ್ನು ಇನ್ನೊಂದು ರೀತಿ ಹೇಳ್ತಕ್ಕಂಥದ್ದನ್ನು ನಾನು ಕೇಳೇನೆ. ಅರೆ, ಇದು ಸಂಗತಿ, ಇದೇ ಕಥೆ ಇನ್ನೊಂದು ರೀತಿಯಾಗಿ ಯಾರು ಕೊಚ್ಚಿ ಮಹಿಪಾಲ ಅಂದರೆ ಆ ರಾಜ, ಕೊಚ್ಚಿ ದೇಶ ರವಿವರ್ಮ ರಾಜ ವೃಂದಾವನಾಚಾರ ಪರ್ಯಾಯ ಕಾಲಕ್ಕೆ ಉಡುಪಿ ಕ್ಷೇತ್ರಕ್ಕೆ ಬಂದಾಗ ಅವನು ಆ ಸರ್ವಜ್ಞ ಪೀಠದಲ್ಲಿ ಗುರುಗಳು ಆಸೀನರಾಗಿದ್ರು. ಅವ್ರ ಸನ್ನಿಧಿಗೆ ಹೋಗಿ ಪ್ರಶ್ನೆ ಮಾಡ್ತಾನೆ, ಸ್ವರೂಪ ಸುಖಾನುಭವ ಅಂದ್ರೆ ಏನು, ಅದರ ಸ್ಯಾಂಪಲ್ ಏನು ಅಂತ ಕೇಳ್ದ. ಹೇಗೆ ಹೇಳಬೇಕು, ಅದಾಗೋದು ಮುಕ್ತಿ ಹೊಂದಿದ ಮೇಲೆ ತಾನೆ, ಈಗ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೊಂದು ಉಪಾಯವನ್ನು ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಏನಿತ್ತು ಅಂದ್ರೆ ಕಾರ್ತಿಕ ಮಾಸ, ಸಾಮಾನ್ಯ ಕೃಷ್ಣ ಮಠದಲ್ಲಿ ಮತ್ತು ಅಷ್ಟಮಠದಲ್ಲಿ ಸಾಯಂಕಾಲ ಒಂದು ಸಂಕೀರ್ತನ ಪದ್ಧತಿ ಅಂತ ಇರ್ತದೆ. ಅದರಲ್ಲಿ ಸಾಕ್ಷಾತ್ ಶ್ರೀಗಳವರು ಕೂಡ ಪಾಲ್ಗೊಳ್ತಾರೆ ಅದರಲ್ಲೆಲ್ಲ. ಅಂಥ ಒಂದು ಪ್ರಸಂಗ ಆ ರಾಜನಿಗಂತಾರೆ, ಹೌದು ನೋಡೋಣ, ಆಯ್ತು ನಿಮ್ಗೆ ದೇವರು ಅದನ್ನ ತಿಳಿಸಲಿ, ಕೃಷ್ಣದೇವರು, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಇಷ್ಟೇ ಸೂಚನೆ ಮಾಡಿದರು. ಇವತ್ತು ಹೇಗೋ ಆಗತಕ್ಕಂತಹ ಇಂತಹ ಸಂಕೀರ್ತನ ಒಂದು ಉತ್ಸವದಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಅಂತ ಅವನಿಗೆ ಅಪ್ಪಣೆ ಮಾಡಿದಾಗ ಆ ರಾಜ ಒಳ್ಳೆ ನಿರ್ಮತ್ಸರನಾಗಿ, ತಾನು ಆಧಿಪತ್ಯ ಉಂಟು, ನಾನು ರಾಜ ಅನ್ನೋ ಯಾವುದೇ ಅಭಿಮಾನವನ್ನು ಇಟ್ಟುಕೊಳ್ಳದಲ್ಲೇ ಸಾಮಾನ್ಯ ಒಬ್ಬ ಕೃಷ್ಣ ಭಕ್ತ ಅಂತ ಅನ್ನೋ ದೃಷ್ಟಿಯಿಂದ ಅವನು ಅದರಲ್ಲಿ ಪಾಲ್ಗೊಳ್ತಾನೆ. ಆಯ್ತು, ಅದು ಇಷ್ಟು ಹೊತ್ತು ಅಂತ ಇರ್ತದೆ, ಇಷ್ಟು ಪ್ರದಕ್ಷಿಣೆ, ಇಷ್ಟೆಲ್ಲ ಅದನ್ನು ಹಾಡನ್ಬೇಕು ಅಂತ ಎಲ್ಲ ಆದಮೇಲೆ ಅವನನ್ನು ಮತ್ತೆ ಅವನು ತಾವಿರುವ ಪೀಠದ ಸಮೀಪಕ್ಕೆ ಕರೆದು ಕೇಳ್ತಾರೆ, ಈ ಒಂದು 40 ನಿಮಿಷ ಇರಬಹುದು ಅನ್ನೋಣ, ಆ ಹೊತ್ತು ನಿಮಗೆ ಏನು ಅನುಭವ ಇತ್ತು ಅಂತ. ಅವಂತಾನೆ, ನಾ ರಾಜನೆನ್ನುವ ಅಭಿಮಾನವನ್ನ ಪೂರ್ಣ ನನಗೆ ಮರೆತೇ ಹೋಗಿತ್ತು. ನಾನು ಕೇವಲ ಒಬ್ಬ ಕೃಷ್ಣ ಭಕ್ತನಾಗಿ ಇಲ್ಲಿ ಏನೋ ಒಂದು ಸುಖವನ್ನು ಅನುಭವಿಸಿದೆ, ಅದನ್ನು ಹೇಗೆ ಹೇಳಿ ನಾನು ಅಂತಾನೆ. ಇದೇ ಮೋಕ್ಷದಲ್ಲಿ ಆಗತಕ್ಕಂಥ ಸದೃಶವಾದಂಥ ಒಂದು ಸುಖ ಅನುಭೂತಿ ಅಂತ ಅನ್ನೋದನ್ನ ವೃಂದಾವನಾಚಾರ್ಯರು ಅವನಿಗೆ ಸಮಾಧಾನವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ, ಇನ್ನು ಆ ಕೊಚ್ಚಿ ದೇಶದ ರಾಜನಿಗೂ ಕೂಡ ವೃಂದಾವನಾಚಾರ್ಯರು ಅವನ ಪ್ರಾರ್ಥನೆ ಮೇರೆಗೆ ಮುಖ್ಯಪ್ರಾಣ ಪ್ರತೀಕವನ್ನಲ್ಲಿ ಪ್ರತಿಷ್ಠೆ ಮಾಡಿದರು ಮತ್ತು ರಜತ ಪಂಚವೃಂದಾವನವನ್ನು ಕೂಡ ಅನುಗ್ರಹಿಸಿದ್ದಾರೆ. ಇವತ್ತಿಗೆಲ್ಲ ಪೂಜಾದಿ ವ್ಯವಸ್ಥೆ ಏನುಂಟು ಅಂತ ಹೇಳಿಕೆ ಬರುವುದಿಲ್ಲ, ಅಂತೂ ರಾಜ ಇರುವಾಗಲೂ ಕೂಡ ಅನ್ನು ಚೆನ್ನಾಗಿ ಇವತ್ತಿಗೂ ವೃಂದಾವನಾಚಾರ್ಯರು ಕೊಚ್ಚಿಯ ಅಂತಾರೆ ರಾಜಮನೆತನ ಅರಮನೆಯಲ್ಲಿ ಅವರು ಪೂಜೆ ಮಾಡಿದಂತಹ ಸ್ಥಳವನ್ನ ತೋರಿಸ್ತಾರೆ. ಇಷ್ಟು ಮಾತ್ರ ಉಂಟು. ವೃಂದಾವನಾಚಾರ್ಯ ಇಲ್ಲಿ ಬಂದದ್ದು, ಅವರು ಆರಾಧ್ಯ ದೇವರನ್ನ ಅಲ್ಲಿ ಪೀಠ ಹಾಕಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ತೋರಿಸ್ತಾರೆ. ಇಷ್ಟು ಮಾತ್ರ ನಾವು ಹೇಳಬಹುದು ಅಂತ ಅರ್ಥ. ಇನ್ನು ಅಣ್ಣಯ್ಯಾಚಾರ್ಯರಿಗೂ ಕೂಡ ನಂತರದಲ್ಲಿ ಅವರು ತುರ್ಯಾಶ್ರಮವನ್ನು ಕೊಟ್ಟು ಪರಮಾನುಗ್ರಹವನ್ನು ಅವರು ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ,
ಈ ರೀತಿಯಾಗಿ ನಮ್ಮ ಗುರುಗಳೇನಿದ್ದಾರೆ ಅವರು ಆಖ್ಯಾನ ಪ್ರೋಕ್ತ ಸಲ್ಲಿಂಗೈ ವ್ಯಾಸಾನಯನ ಪೂರ್ವಕೈ ನಿರನ್ನತ್ವ ವೃತಮುಖೈ ಅಯಮ್ಮ ವೃಂದಾವನಾರ್ಯಕಃ ಇತಿ ವ್ಯಜಾನನ್ನಾಮೋದೋ ಮೃಗನಾಭೇರವಾರಣ ಅಂತಂತಾರೆ. ಇದು ಕಸ್ತೂರಿ ಮೃಗ ಇಲ್ಲಿ ಸಂಚಾರ ಮಾಡ್ತಾ ಇದ್ರೆ ಅದ್ರ ಸುವಾಸನೆ ನಮಗೆ ಬರಬಾರ್ದು ಅಂದ್ರೆ ಆಗ್ತದೆ ಏನ್ರಿ? ಹಂಗ ವೃಂದಾವನಾಖ್ಯಾನದಲ್ಲಿ ಉತ್ತಮವಾದಂತಹ ಅನೇಕ ನಿದರ್ಶನಗಳನ್ನು ಇವತ್ತ ವೃಂದಾವನಾಚಾರ್ಯರು ಆ ರೂಪದಿಂದ ಇರಬೇಕಾದ್ರನ್ನ ಪೂರೈಸಿರೋಣದರಿಂದ ಇವರೇ ವೃಂದಾವನಾಚಾರ್ಯರು ಅಂತ ಹೇಳಬೇಕೇ ಹೊರತು ಬೇರೆಯವರಿಗೆ ಈ ಒಂದು ಪ್ರಶಸ್ತಿಯನ್ನ ಈ ಪದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ದೃಷ್ಟಿಯಿಂದಲೇ ಇದನ್ನೇ ಇನ್ನೊಬ್ಬ ಶಿಷ್ಯರು ಸೇತುಮಾಧವ ಸೂರಿಗಳು ಕೂಡ ಅಥ ವೃಂದಾವನಾಖ್ಯಾನ ಪ್ರೋಕ್ತ ಲಕ್ಷಣ ದರ್ಶನಾತ್ ಅಯಮ್ಮ ವೃಂದಾವನಾಚಾರ್ಯ ಇತಿ ಖ್ಯಾತಿ ಮಗಾದ್ಗುರು ಅಂತ ಸ್ವಲ್ಪ ಅಲ್ಲೇ ಬೇರೆ ರೀತಿ ವರ್ಣನೆಯನ್ನು ಮಾಡಿದ್ದಾರೆ ಸೇತುಮಾಧವ ಸೂರಿಗಳು ಅಂತ ಅರ್ಥ ಇನ್ನೊಂದು ಕಾವ್ಯದಲ್ಲಿ. ಹೀಗೆ ನಂತರದಲ್ಲಿ ಆ ರಾಮವರ್ಮ ರಾಜನಿಗೆ ಕೂಡ ವಿಶೇಷ ಅನುಗ್ರಹವನ್ನ ಮಾಡಿ ಕಕ್ಕುಟ ಪಂಜರ ಅಂತ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅದು ತಮಿಳುನಾಡ ದೇಶದಲ್ಲಿ ಇರ್ತಕ್ಕಂಥದ್ದು. ಒಮ್ಮೆಲೆ ಅಲ್ಲಿ ಒಂದು ಝಂಜಾನಿಲ ಸೈಕ್ಲೋನಿಕ್ ವಿಂಡ್ ಬಿರುಗಾಳಿ ಅನ್ನೋದು ಬೀಸಿದಾಗ ಆಗತಕ್ಕಂಥ ಒಂದು ಅನಾಹುತವನ್ನು ಕೂಡ ತಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಪರಿಹಾರವನ್ನು ಮಾಡಿದರು. ಇನ್ನು ಆ ರಾಜನಿಗೆ ನಂತರದಲ್ಲಿ ಬಂದಂತಹ ಯಾವ ರಾಜನಿಗೂ ಕೂಡ ವೇದವ್ಯಾಸದೇವರ ವಿಶೇಷ ಪೂಜೆಯನ್ನು ಮಾಡಿಸಬೇಕು ಅಂತ ಅನಿಸಿದಾಗ 1,000 ನಾರಿಕೇಳ ಫಲ ಅಭಿಷೇಕವನ್ನು ಮಾಡಿಸಬೇಕು ಅಂತ ಯೋಜನೆಯನ್ನ ಮಾಡಿದಾಗ ಅವತ್ತಿನ ದಿನ ಅವರಿಗೆ ಅಂಥ ರೇಖಾ ಅನ್ನೋದು ಜಡೆ ಉಳ್ಳಂಥ ಒಂದು ರೇಖಾ ಅನ್ನೋದು ವ್ಯಾಸಮುಷ್ಟಿಯಲ್ಲಿ ಕಂಡಿತು. ಅದನ್ನು ಕಂಡಂತಹ ಭಕ್ತರೇ ಧನ್ಯರು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಜಂಬೂಫಲ ನಿಭೆ ವ್ಯಾಸೆ ಧವಲ ಸಮದೃಶ್ಯತ ಅದು ಶುಭ್ರವಾಗಿ ಕಂಡಿತು. ಈ ರೀತಿಯಾದಂತಹ ಒಂದು ಮಹಿಮಾವನ್ನು ಕೂಡ ವೃಂದಾವನಾಚಾರ್ಯರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ನಂತರ ಮತ್ತೆ ಕೃಷ್ಣ ಪರ್ಯಾಯದ ಒಂದು ಅವಧಿ, ಆ ಕೃಷ್ಣ ಪರ್ಯಾಯಕ್ಕಾಗಿ ರಚಿತ ಪೀಠ ಬರ್ಕವರು ಬಂದರು ಅಂತ ಅರ್ಥ. ಆ ಸಂದರ್ಭದಲ್ಲಿ ಮೊದಲೇ ವೃಂದಾವನಾಚಾರ್ಯರಿಗೆ ಕೆಲವರು ವಿಶ್ವಾಸ ಮಾಡ್ತಾ ಇರಲಿಲ್ಲ. ವೇದವ್ಯಾಸದೇವರಿಗೆ ಸಮರ್ಪಿತವಾದಂಥ ಒಂದು ಕಲಿಕೆ ದೂರವನ್ನು ಅವರು ಅದನ್ನು ಪ್ರಸಾದವಾಗಿ ಆ ಮಠಕ್ಕೆ ಕೊಟ್ಟು ಕಳಿಸಿದಾಗ ಅದನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾತು ಅಂದರೆ ಅವರು ಆಂತರಿಕ ಒಂದು ಜ್ಞಾನ ಚಕ್ಷುಷನ್ನು ಕಳ್ಕೊಂಡ್ರು ಅಂತನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿ ಇದರಿಂದ ಏನು ಗೊತ್ತಾತು ಅಂದರೆ ಸ್ವಾಪ್ನ ಪದ್ಯ ಗುರುರಾಜ ಮಾನ್ಯತಾ, ಸ್ವಾಪ್ನ ಪದ್ಯವಾದಂಥ ವಾದಿರಾಜರ ಒಂದು ವಾಕ್ಯಕ್ಕೆ ಮತ್ತಷ್ಟು ಇಂಥ ಘಟನೆ ಆಗಿರೋಣದರಿಂದಲೇ ಅಲ್ಲಿ ಹೇಳಿದ್ದಾರೆ. ಎಲ್ಲೇ ವೃಂದಾವನಾಖ್ಯಾನದಲ್ಲಿ ಅದಕ್ಕೊಂದು ಮಾನ್ಯತಾ ಬಂತು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇನ್ನು ವರಹ ತೀರ್ಥರಿಗೂ ಆಶ್ರಮ ಕೊಟ್ಟು ಒಂದು ಕ್ರಾಂತಿಕಾರಿ ಆಗಬೇಕು ಅಂತ ದೊಡ್ಡ ಪ್ರಶಸ್ತಿಗೆ ಅಥವಾ ಪ್ರತಿಷ್ಠೆಗೆ ಹೋಗಲಿಲ್ಲ. ಕಾಲಾಂತರದಲ್ಲಿ ಇವತ್ತ ಈ ತುರ್ಯಾಶ್ರಮ ಯತ್ಯಾಶ್ರಮಕ್ಕೆ ಏನಾದರೂ ಒಂದು ತೊಂದರೆ ಬರಬಹುದು ಅನ್ನೋ ದೃಷ್ಟಿಯಿಂದಲೇ ಅವರು ತ್ರಿಕಾಲದರ್ಶಿಗಳಾದ್ದರಿಂದ ವೃಂದಾವನಾಚಾರ್ಯರು ಒಂದು ಯೋಜನೆ ಮಾಡಿ ಇನ್ನು ಮುಂದೆ ಗೃಹಸ್ಥಾಶ್ರಮಗಳಿಗೆ ಆಶ್ರಮ ಕೊಡಬಹುದಲ್ಲ ಅಂತನ್ನೋ ವಿಚಾರ ಮಾಡಿ ಅದನ್ನೇನವರು ಇನ್ನೊಬ್ಬರ ಮೇಲೆ ಅದನ್ನು ಒಪ್ಪಲೇಬೇಕು ಅನ್ನೋ ಆಗ್ರಹ ಮಾಡಲಿಲ್ಲ. ಕೊಟ್ಟರೆ ಅದು ಬೇರೆಯವರಿಗೆ ಸಮ್ಮತ ಆಗಲಿಲ್ಲ ಆಗಿನ ಕಾಲಕ್ಕೆ. ನಂತರ ವೈರಾಗ್ಯ ನಿಧಿಗಳಾಗಿ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಹತ್ತಿರ ಇಟ್ಟುಕೊಂಡು ನಿರಂತರ ಪಾಠ ಪ್ರವಚನವನ್ನು ಮಾಡ್ತಾ ಅವರನ್ನು ಸಂತೋಷಪಡಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಇದಾದ ಮೇಲೆ ಇವರು ಪಾಠ ಪ್ರವಚನದ ವೈಖರಿ ನೋಡ್ತಾ ರಘುಪ್ರವೀರ ತೀರ್ಥರು ಕೂಡ ಆ ಸಂದರ್ಭದಲ್ಲಿ ಇವರನ್ನು ಸೇರಿ ಇವರ ಸನ್ನಿಧಾನದಲ್ಲಿ ನಿರಂತರವಾಗಿ ತಾವು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಸೋದಾಕ್ಷೇತ್ರಕ್ಕೆ ಬಂದರು ಅಂತ ಅನ್ನೋದು. ಆ ಸಂದರ್ಭದಲ್ಲಿ ಸೇತುಮಾಧವ ಸೂರಿಗಳು ಮತ್ತೆ ರಘುಪ್ರವೀರ ತೀರ್ಥರು, ವರಾಹ ತೀರ್ಥರು, ಉಳಿದೆಲ್ಲ ಶಿಷ್ಯರು, ಕೊಯಂಬತ್ತೂರು ಮಧ್ವಾಚಾರ್ಯರು ಅಂತ ಹೇಳಿ ಆಗಿನ ಕಾಲಕ್ಕೆ ಮಹಾ ದೊಡ್ಡ ಜ್ಞಾನಿಗಳು ಕೂಡ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಚ್ಚಿ ರಂಗಪ್ಪಾಚಾರ ಅಂತಾರೆ, ನಾನು ಕೂಡ ಆ ವೃಂದಾವನಾಚಾರ್ಯರ ಒಂದು ಆ ಪಾಠ ಪ್ರವಚನದ ವೈಖರಿಯನ್ನ ಅವರ ಉಪದೇಶವನ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ತತ್ರ ಕೇಪಿ ಗುರುವರ್ಯ ಸಕಾಶಂ ಮೋದತೀರ್ಥ ಗುರುಶಾಸ್ತ್ರಜಸಾರಂ ಶ್ರುತಮಾಯಯುರಹಂಚ ತದಾಗಾಂ ಪೂರ್ವ ಪುಣ್ಯ ವಿಭವೋ ಹಿ ಮಮಾಸೇತ್. ನನಗೊಂತ ಪೂರ್ವ ಪುಣ್ಯದ ಒಂದು ಆ ಪಕ್ವತಾ ಇತ್ತು ಅನ್ನೋ ದೃಷ್ಟಿಯಿಂದಲೇ ನಾನು ಕೂಡ ಆ ಸಂದರ್ಭದಲ್ಲಿ ಹೋಗಿ ವತ್ಸರಗಣಾನ್ ಪ್ರಪಾಠ ಎನ್ನಂತಾರೆ. ಎಷ್ಟೋ ವರ್ಷ ರಾಜರ ಸನ್ನಿಧಾನದಲ್ಲಿ ಇದ್ದುಕೊಂಡು ನಮ್ಮಂತಹ ಶಿಷ್ಯರಿಗೆ ಆ ಮಧ್ವಶಾಸ್ತ್ರವನ್ನು ಅವರು ಪಾಠ ಮಾಡಿದ್ದಾರೆ. ನಮಗೆಲ್ಲ ಅಂತಹ ಸಂತೋಷವಾಯಿತು ಎಂಬುದಾಗಿ ತಿಳಿಸಿ ನಂತರದಲ್ಲಿ ಅನೇಕ ಶಿಷ್ಯರೊಂದಿಗೆ ಸೇರಿಕೊಂಡು ಮಾಟಭೂಪ ಇರತಕ್ಕಂಥ ಒಂದು ಪ್ರದೇಶಕ್ಕೂ ಕೂಡ ವೃಂದಾವನಾಚಾರ್ಯರು ಚಿತ್ಪುರ ಎನ್ನುವ ಒಂದು ಪ್ರದೇಶಕ್ಕೆ ಹೋಗಿ ಅವನು ಕೂಡ ಇವತ್ತ ಆ ಮಧ್ವಶಾಸ್ತ್ರವನ್ನು ಓದಬೇಕು ಅಂತ ವೃಂದಾವನಾಚಾರ್ಯ ಸನ್ನಿಧಾನದಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆ ಮೇರೆಗೆ ಅವನಿಗೆ ಮಧ್ವಶಾಸ್ತ್ರವನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವನಿಗೆ ಇಂಥ ಯಾವ ಗುರುಗಳನ್ನು ಹೇಗಪ್ಪ ನಾ ಬಿಟ್ಟುಕೊಡಬೇಕು ಅಂತ ಅವರಿಗರೇ ಸೋದಾ ಕ್ಷೇತ್ರಕ್ಕೆ ಬರಬೇಕು, ಅನ್ಯತ್ರ ಹೋಗಬೇಕು, ಮತ್ತೆ ಉಡುಪಿ ಕ್ಷೇತ್ರಕ್ಕೆ ಬರಬೇಕು, ಹೀಗೆಲ್ಲ ಕಾರ್ಯಭಾರ ಉಂಟು. ಅವನಿಗನಿಸ್ತದೆ ನಾನು ಹೇಗೆ ಇವ್ರನ್ನ ಬಿಟ್ಟುಕೊಳ್ಳಿ ಅಂತ ಈ ರೀತಿಯಾಗಿ ಅಂತೂ ಇಂತೂ ಒಲ್ಲದ ಮನಸ್ಸಿನಿಂದ ಆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಆ ಸಂದರ್ಭದಲ್ಲಿ 2 ಏಕಾದಶಿ ಬಂತು ಅಂತಂತಾರೆ.
ಬೃಂದಾವನಾಚಾರ್ಯರು ಆ ಚಿತ್ಪುರದಲ್ಲಿ ಇರಬೇಕಾದ್ರೆ ಪುನಃ ಲಾಜಮುಷ್ಟಿ ಸುಭಕ್ಷಣ ಆ ವ್ರತವನ್ನು ಕೈಕೊಂಡಿದ್ರವರು. ಈ ಹಂತದಲ್ಲಿ 2 ಉಪವಾಸ ಮಾಡತಕ್ಕಂತಹ ಪ್ರಸಿದ್ಧಿ ಬಂದರೂ ಕೂಡ ಅವರು ದಿನನಿತ್ಯದ ಒಂದು ಪಾಠ ಪ್ರವಚನದ ಕಾರ್ಯ, ಆರಾಧ್ಯ ದೇವರ ಪೂಜಾದಿ ವೈಭವ ಯಾವುದನ್ನು ಲೋಪಗೊಳಿಸದಲೇ ಸಂಕೋಚಗೊಳಿಸದಲೇ ವೈಭವದಿಂದ ಮಾಡಿ ಆ ಪರಮಾತ್ಮನನ್ನ ಪ್ರೀತಿಪಡಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಹೇಳಿ ಇನ್ನು ಅದೇ ಒಂದು ಚಿತ್ಪುರದಲ್ಲಿ ಇರಬೇಕಾದರೆ ರಘುಪ್ರವೀರ ತೀರ್ಥರ ಒಂದು ಪ್ರಾರ್ಥನೆ ಮೇರೆಗೆ ಅವರಿಗೆ ಗೀತಾಭಾಷ್ಯವನ್ನು ವಿಶೇಷವಾಗಿ ಅವರಿಗೆ ಪಾಠ ಹೇಳಿದರು ಅಂತ ಒಂದು ಘಟನೆಯನ್ನು ಕೂಡ ಯಾವ ಕೊಚ್ಚಿ ರಂಗಪ್ಪಾಚಾರ್ಯರು ಸ್ಪಷ್ಟವಾಗಿ ನಮಗದನ್ನು ತಿಳಿಸ್ತಾ, ಅಂತೂ ಗುರುರಾಜರ ಒಂದು ಗ್ರಂಥದ ಮಧ್ವಾಚಾರ್ಯರ ಗ್ರಂಥದ ಒಂದು ಪಾಠ ಪ್ರವಚನದಲ್ಲಿ ಎಂಥ ಅವರಿಗೆ ಸಿದ್ಧಿ ಇತ್ತು ಅಂದರೆ, ನಿತ್ಯಂ ಸುಧಾದಿ ಗ್ರಂಥಾನಾಂ ಪ್ರವಕ್ತೃಷು ಅದ್ಯ ಸೂರಿಷು ಮೃಗ್ಯ ಮಾಣೇಶ್ವರಂತಾಯಾಂ ಕಸ್ಸಮೋಸ್ಯ ಕ್ವಚಾಧಿಕ ಅಂತ ವಿಶ್ವಪ್ರಿಯ ಗುರು ಲೀಲಾವಿಲಾಸದಲ್ಲಿ ಒಂದು ಕಡೆಗೆ ಅಂತಾರೆ. ಆದ್ದರಿಂದ ಅವರಿಗೆ ಸಮಾಧಿಕರಾದವರು ಆಗಿನ ಕಾಲಕ್ಕೆ ಬೇರೆ ಯಾರೂ ಇರಲಿಲ್ಲ ಅಂತ ಅನ್ನೋ ದೃಷ್ಟಿಯಿಂದಲೇ ಅನೇಕ ಉಪನಿಷತ್ಗತವಾದಂತಹ ಸೂಕ್ಷ್ಮ ಪ್ರಮೇಯಗಳನ್ನು ಅವರು ಹತ್ತಿರ ತಗೊಂಡು ಹೋಗಿ ಆ ಪತ್ರವನ್ನು ತೋರಿಸಿ ಆ ಸಂದೇಹವನ್ನು ಪರಿಹಾರ ಮಾಡಿಕೊಳ್ತಾ ಇದ್ರು ಆಗಿನ ಕಾಲಕ್ಕೆ ಎಷ್ಟೋ ಜನ ವಿದ್ವಾಂಸರು ಯತಿಗಳು ಕೂಡ ಅಂತ ಅನ್ನೋದದೆ. ಇನ್ನು ಮಿಗಿಲಾದಂತಹ ಕಾರ್ಯವರು ಮಾಡಿದ್ದು ಯದ್ ಬೃಂದಾವನ ಮಾವಿಷ್ಯ ವಾದಿರಾಜು ಅವಧದ್ವಿಜೆ ನಿಧೇಸ್ತುಲ್ಯಂ ತದಾಖ್ಯಾನಂ ಉದ್ಧೃತ್ಯ ಸುಖದೋಹಿನಃ ಅಂತದೆ. ಯಾರಿಗೆ ಈ ಒಂದು ಇಂಥ ಸುಖ ಬೇಕಾಗಿದೆ, ಇಂಥದ್ದು ತಾತ್ವಿಕ ಸುಖ ಬೇಕಾಗಿದೆ, ಅಂತಹ ಯಾವ ಸದ್ಭಕ್ತರಿಗೆ ವಾದಿರಾಜರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಉಪದೇಶ ಮಾಡಿದಂತಹ ಆಖ್ಯಾನ ಗ್ರಂಥವನ್ನು ಉದ್ಧರಣ ಮಾಡಿ, ಅಂದರೆ ಅದಕ್ಕೆ ತಮ್ಮ ಶಿಷ್ಯರ ಮುಖೇನ ವ್ಯಾಖ್ಯಾನಾದಿಗಳನ್ನು ಇವತ್ತು ಬರೆಯಿಸಿ ಅನೇಕ ಕಡೆಗೆ ಅದನ್ನು ಪ್ರಚಾರವನ್ನೇನು ಮಾಡಿದರೋ ಅಂತಹ ಕಾರ್ಯವನ್ನು ಅಧಿಕೃತವಾಗಿ ಮಾಡಿದಂಥವರು ಬೃಂದಾವನಾಚಾರ್ಯರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ವಾದಿರಾಜ ಕೃತ ಯುಕ್ತಿ ಮಲ್ಲಿಕಾದ್ಯುಕ್ತಿ ಯುಕ್ತಿ ನಿವಹಾನ್ ಗುರೂದಿತಾನ್ ಶೃಣ್ವತಾಂ ನಹಿತಮೋ ಹೃತಿ ತೇಷಾಂ ಮೋದ ಸಂತತಿರಭೋ ಸುಜನಾನಾಂ ಅಂತಂತ. ಅಂದರೆ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಲ್ಲಿ ಉಕ್ತವಾದಂಥ ಅನೇಕ ಯುಕ್ತಿಯುಕ್ತವಾದಂಥ ಮಾತುಗಳ ಒಂದು ಆಕೂತಾರ್ಥವನ್ನ ಅವರು ಉಪದೇಶ ಮಾಡ್ತಿರಬೇಕಾದ್ರೆ ತಾತ್ವಿಕವಾದಂಥ ವಿಷಯದಲ್ಲಿ ಎಷ್ಟು ಜನಕ್ಕೆ ಏನೇನು ಸಂದೇಹ ಇತ್ತೋ ಅದೆಲ್ಲವೂ ಕೂಡ ಸರಾಗವಾಗಿ ಪರಿಹಾರವಾಯಿತು. ಅವರೆಲ್ಲ ಸಂತೋಷವನ್ನೇ ಹೊಂದಿದರು, ಆನಂದ ತುಂದಿಲರಾದರು ಅಂತನ್ನೋ ಮಾತನ್ನ ಸ್ಪಷ್ಟವಾಗಿ ತಿಳಿಸಿ, ನಂತರದಲ್ಲಿ ವೃಂದಾವನಾಚಾರ್ಯರ 4ನೇ ಪರ್ಯಾಯ. ಆ ಸಂದರ್ಭದಲ್ಲಿ ಸ್ವಲ್ಪ ವೃದ್ಧಾಪ್ಯ ಇತ್ತವರಿಗೆ, ಆದರೆ ಅವರಿಗೆ ಅಂಥ ಸಹಾಯ ಇರಲಿಲ್ಲ. ಹಾಗೆ ನೋಡಿದರೆ ಒಬ್ಬರೇ ಯುವಕರಂತೆ ಅವರು ಪರ್ಯಾಯವನ್ನ ಮಾಡಿದರು ಅಂತ ಹೇಳ್ತಾರೆ. ಪರ್ಯಾಯ ಕಾಲೇ ಸವಯೋಗತೋಪಿ ಯುವೇವ ಚಕ್ರೇ ಖಲು ಕೃಷ್ಣ ಪೂಜಾಂ ನವೈ ಪುನರ್ಭಕ್ತಿ ಭರಾನತಾನಾಂ ಭಾರಾಯ ಪೂಜಾ ನೃಹರೇರ್ಭವಿತ್ರಿ ಅಂತದೆ. ಯಾರು ಭಕ್ತಿಭಾರ ಉಳ್ಳವರಾಗಿದ್ದವರು ಕೃಷ್ಣ ಪರಮಾತ್ಮನಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡತಕ್ಕಂಥದ್ದು ಪೂಜೆ ಮಾಡತಕ್ಕಂಥದ್ದು ಅವರಿಗೆ ಅದು ಕ್ಲೇಶವೇ ಅಲ್ಲ ಅಂತ ಅರ್ಥ. ಇದು ಕ್ಲೇಶ ಅಂತ ತಿಳ್ಕೊಂಡ್ರೆ ಕ್ಲೇಶ ನೋಡ್ರಿ. 10 ಗಾಯತ್ರಿಗೆ ನಾವೆಲ್ಲ ಸೆಣಸಾಡ್ತಾ ಇರ್ತೀವಿ, ನಮಗದು ಕ್ಲೇಶ ಆಗಿಬಿಡ್ತು. ಯಾಕಪ್ಪ ಸಾಯಂಕಾಲ ಆತು ಅಂತ ಹೇಳಿ ಮತ್ತೆ ಸಂಧ್ಯಾ ಮಾಡಬೇಕೀಗ ಅಂತ. ಆದರೆ ಅದೇ ನಮ್ಮ ಜೀವನದ ಪರಿಕ್ರಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರಿಗೆ ಅದು ಕ್ಲೇಶ ಆಗೋದೇ ಇಲ್ಲ ಅಂತ. ಹಾಗೆ ತಮ್ಮ ಕೊನೆ ಪರ್ಯಾಯದಲ್ಲಿ ಕೂಡ ಯುವೇವ ಚಕ್ರೇ ಖಲು ಕೃಷ್ಣ ಪೂಜಾಂ, ಯುವಕನಂತೆ ಇದ್ದುಕೊಂಡು ಸರಿಯಾದ ಸಮಯಕ್ಕೇನೆ ಅಂತಹ ಕೃಷ್ಣ ಪೂಜಾದಿ ವೈಭವವನ್ನು ಆ ವೃಂದಾವನಾಚಾರ್ಯರು ಮಾಡಿ ನಂತರ ಮತ್ತೊಮ್ಮೆ ಸಂಚಾರಕ್ಕೆ ಹೋಗ್ತಾ ಇದ್ದಾರೆ. ಪಾಪ ವಿನಾಶಿನಿ ತಟ, ಅಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡಿ ಒಳ್ಳೆ ಬಂಗಾರದ ಒಂದು ಮಂಟಪದಲ್ಲಿ ಹೈಗ್ರೀವ ದೇವರನ್ನ ಇಟ್ಟು ವೈಭವದಿಂದ ಪೂಜೆ ಮಾಡಿ ಪ್ರಸನ್ನೀಕರಿಸಿಕೊಂಡ್ರು ಎಂಬುದಾಗಿ ತಿಳಿಸ್ತಾ, ಇವರು ಪಾಪ ವಿನಾಶಿನಿ ತಟದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿಯೇ ಕೊಚ್ಚಿ ದೇಶದ ಮಹಾರಾಜ ಅವನು ಬರ್ತಾನೆ. ತತ್ಕಾಲೇ ರವಿವರ್ಣ ಭೂಪತಿ ಮಣಿ ಕೊಚ್ಚಿ ಧರಿತ್ರೀಪತಿ ಆನೇತುಂ ಮುನಿಪುಂಗವಂ ಭಟ ಜನಾನಾಜ್ಞಾಪಯದ್ಧೀರಧೀ ಶ್ರುತ್ವಾ ತದ್ಭಟ ಭಾಷಿತಂ ಮುನಿವರಃ ಶ್ರೀಮದ್ವರಾಹಾಭಿಧನ್ಯಾಸಿ ಶ್ರೇಷ್ಠ ಅವರಿಂದ ಕೂಡಿಕೊಂಡು ಹೋದ್ರು ಅಂತ ಹೇಳಬೇಕಾಗಿದೆ. ಸಂದ್ರಪತಿಂ ಸದ್ವಾದಿ ರಾಜಪ್ರಿಯಂ, ವಾದಿರಾಜರಿಗೆ ಅತ್ಯಂತ ಪ್ರಿಯನಾದಂತಹ ಕೊಚ್ಚಿ ದೇಶದ ಯಾವ ರವಿವರ್ಮ ರಾಜನಿಗೆ ಅನುಗ್ರಹ ಮಾಡಲಿಕ್ಕಾಗಿ ವರಾಹ ತೀರ್ಥರಿಂದ ಸೇರಿಕೊಂಡು ಅಲ್ಲಿಗೆ ಹೋದರು. ಆ ವ್ಯಕ್ತಿ ಹೆಂಗೆ ತಿಳ್ಕೊಂಡ ಅಂದ್ರೆ ಇವರನ್ನ ಶುಭಗುಣ ಗಣಭಾರೇ ಶುದ್ಧ ವೈರಾಗ್ಯ ಸಾರೆ ಗತವತಿ ನಿಜ ದೇಶಂ ವಿಶ್ವವಂದೇ ಯತೀಂದ್ರೇ ಅಂತಂತಾರೆ. ವಿಶ್ವವಂದ್ಯರಾದಂಥ ಈ ಯತಿಶ್ರೇಷ್ಠರು ತಮ್ಮ ಆ ಅರಮನೆಗೆ ಅಂದರೆ ರಾಜಧಾನಿಗೆ ಬರ್ತಕ್ಕಂಥದ್ದನ್ನು ನೋಡಿ ಅವನಿಗೆ ಅಷ್ಟು ಸಂತೋಷವಾಗಿದೆ. ನರಪತಿ ರಥಹೃಷ್ಟ ಸೇನಯಾ ರಾಜಭೃತ್ಯೈ ಪರಿವೃತ ಉಪಯಾತಃ ಸ್ವಂ ಗುರುಂ ಸಂದದರ್ಶ ಅಂತದ ನೋಡ್ರಿ. ಅಲ್ಲಿ ಆ ಗುರುಗಳಂತ ಸ್ವೀಕಾರ ಮಾಡಿಬಿಟ್ಟಿದ್ದ ಅವ್ರನ್ನ. ಆದ್ದರಿಂದ ಅಂಥವ್ರನ್ನ ದರ್ಶನ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಮಹಿಮಾ ಆಗ್ತದೆ. ಇದು ಆಖ್ಯಾನದಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಮಹಿಮಾ. ವಾದಿರಾಜ ಗುರು ಸಾರ್ವಭೌಮರು ಊರ್ಧ್ವ ಬದರಿಗೆ ಹೋದಂಥ ಹಂತದಲ್ಲಿ ಒಂದು ಅಪ್ಪಣೆಯನ್ನ ಮಾಡಿದರು ವಾದಿರಾಜರಿಗೆ ವೇದವ್ಯಾಸದೇವರು. ಏನಂತ, ನೋಡಪ್ಪ, ಇದೇ ವಿಪ್ರ ನಂತರದ ಒಂದು ಜನ್ಮದಲ್ಲಿ ಇದೇ ಪೀಠಕ್ಕವನು ಉತ್ತರಾಧಿಕಾರಿಯಾಗಿ ಬರ್ತಾರೆ. ಮಹಾವೈರಾಗ್ಯ ಶಿಖಾಮಣಿ,
ಕೇವಲ ಪಾದಚಾರಿ ಭೂಷಾಹಿ ಹಿಂಗೆ ಇರ್ತಾರವರು. ಆದರೆ ಒಮ್ಮೆ ಮಾತ್ರ ನನ್ನ ಪ್ರೀತಿಗಾಗಿ ಅವರಿಗೆ ಒಂದು ಶಿಬಿಕಾ ಮರ್ಯಾದೆ ಆಗಬೇಕು, ಶಿಬಿಕಾರೋಹಣ ಮರ್ಯಾದೆ ಅಂತ ಅನ್ನೋದು ಆಗಬೇಕು, ಅದನ್ನೇನು ಮಾಡಿಸಬೇಕು. ಆ ರೀತಿಯಾದಂತಹ ಒಂದು ಅಪ್ಪಣೆಯನ್ನು ಆಖ್ಯಾನದಲ್ಲಿ ಮಾಡಿ ಕೊಚ್ಚಿ ದೇಶದ ರಾಜನಿಂದ ಅದು ಆಗಬೇಕು ಅಂತ ವೇದವ್ಯಾಸ ದೇವರು ರಾಜರಿಗೆ ಊರ್ಧ್ವಪದರಿಯಲ್ಲಿ ಅಪ್ಪಣೆ ಮಾಡಿದಂತಹದ್ದು. ಅದು ವೃಂದಾವನಾಖ್ಯಾನದ 4ನೇ ಅಧ್ಯಾಯದ ಕೊನೆಯ ಪ್ರಕರಣ, ವಾದಿರಾಜ ಭಟ್ಟ ಪ್ರಕರಣದಲ್ಲಿ ಶಿಬಿಕಾಂ ಅಧಿರೋಪ್ಯಾರ್ಥಂ ಶುಭ ವಾರ್ತಾಂಚ ವಾಚಕಂ ಅಭಯಂ ತಸ್ಯ ದತ್ವಾತ್ವಂ ಅಭರಸ್ತ್ವಂ ದ್ವಿಜೋತ್ತಮ ಅಂತ ಒಂದು ಶ್ಲೋಕ ಬರ್ತದೆ. ಅದು ವೇದವ್ಯಾಸ ದೇವರು ವಾದಿರಾಜರಿಗೆ ಹೇಳಿದ್ದರು. ಈ ವಿಶ್ವಪ್ರಿಯ ವಿಲಾಸದಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೊಚ್ಚಿ ರಂಗಪ್ಪಾಚಾರ್ಯರು ಆ ಶಬ್ದದಿಂದಲೇ ಆರಂಭ ಮಾಡ್ತಾರೆ ಆ ಶ್ಲೋಕ. ಸ್ವಾರಸ್ಯ ನೋಡ್ರಿ, ಏನೋ ಒಂದು ಹೇಳಿಬಿಟ್ರು ಅಂತ ಅನ್ನೋಂಗಿಲ್ಲ. ಶಿಬಿಕಾ ಮಧಿರೋಪ್ಯ ಯೋಗಿ ವರ್ಯಂ ಧೃತಚಾಮೀಕರ ಚಾಮರಾಗ್ರಹಸ್ತ ಅಂತಂತ. ಆ ರಾಜನೇ ಸ್ವತಃ 2 ಕೈಯಲ್ಲಿ ಚಾಮರವನ್ನು ಸ್ವೀಕಾರ ಮಾಡಿಕೊಂಡು ವೃಂದಾವನಾಚಾರ್ಯರು ಬರ್ತಾ ಇದ್ದಾರೆ ಒಂದು ತನ್ನ ರಾಜಧಾನಿಗೆ ಅಂತಂದ್ರೆ ಊರ ಹೊರಬದಿಗೆ ಹೋಗಿ ಬರಮಾಡಿಕೊಳ್ಳಿಕ್ಕೆ ಹೋಗಿದ್ದ ರಾಜ ತನ್ನ ಪರಿವಾರದಿಂದ ವೈಭವದಿಂದ ಅಂತ ಅರ್ಥ. ಪಾದಚಾರ್ಯಗಳಾಗಿ ಬರ್ತಕ್ಕಂತಹ ಆ ವೃಂದಾವನಾಚಾರ್ಯರಿಗೆ ಪ್ರಾರ್ಥನೆ ಮಾಡಿದ. ಇದು ಗುರುರಾಜರ ಚಿತ್ತ ಅಂತ ಒಮ್ಮೆ ಮಾತ್ರ ಜೀವನದಲ್ಲಿ ಶಿಬಿಕಾರೂಢ ಮರ್ಯಾದೆಯನ್ನು ಸ್ವೀಕಾರ ಮಾಡಿದಂತಹ ವೈರಾಗ್ಯ ಮೂರ್ತಿ ಇದು ಅನ್ನೋ ದೃಷ್ಟಿಯಿಂದಲೇ ವಿಭಭೌ ಯತಿರಾಜ ಸನ್ನಿಧಾನೆ ನರರಾಜೋ ಗುರು ಸನ್ನಿಧೌ ಯಥೇಂದ್ರ ಅಂತಂತಾರೆ. ಈ ರೀತಿಯಾಗಿ ಹೇಳಿ ವೃಂದಾವನಾಚಾರ್ಯರು ಬಂದ್ರು ಅಂತನ್ನೋದು ಕೇಳಿದ ಮೇಲೆ ಆ ರಾಜ ವೈಭವದಿಂದ ಅರಮನೆ ಕರ್ಕೊಂಡು ಹೋದ. ಪಾದ ಪ್ರಕ್ಷಾಲನಾದಿಗಳನ್ನ ಮಾಡಿ ಅಂತಾರೆ, ಪ್ರಕ್ಷಾಲ್ಯ ಮೂರ್ಧನ್ಯಪಹ ಅಂತ. ತಾನೂ ಸ್ವತಃ ಒಂದು ಪಾದ ಪ್ರಕ್ಷಾಳಿತವಾದಂತಹ ಒಂದು ಪವಿತ್ರ ಜಲವನ್ನು ತಾನು ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲರಿಗೂ ಪ್ರೋಕ್ಷಣೆ ಮಾಡಿ ಧನ್ಯಸ್ಸ ಪೃಥ್ವೀಪತಿ, ಧನ್ಯನಾಗಿದ್ದಾನೆ ಅಂತ. ವೃಂದಾವನಾಚಾರಂತಹ ಜ್ಞಾನಿಗಳು ಬಂದಾರೆ ಅಂತ ತಿಳ್ಕೊಂಡು ಅನೇಕ ಜನ ವಾದಿರಾಜರ ಭಕ್ತ ಸಮೂಹ ಬಂತಂತ. ವಾದಿರಾಜ ಗುರುಭಕ್ತ ಜನೌಘ ಯೋಗಿವರ್ಯ ಪದದರ್ಶನ ಕಾಮಃ ಆಯಯೋ ಸುನಿಗಮಾಂತ ವಿಚಾರ ಸಂಬಭೂವ ಗುರುವರ್ಯ ಸಕಾಶೆ. ಅಲ್ಲೊಂದು ದೊಡ್ಡ ವಾಕ್ಯಾರ್ಥ ಒಂದು ಶಾಸ್ತ್ರಗೋಷ್ಠಿ ಸಭಾವನ್ನೇ ಮಾಡಿದ್ದಾರೆ. ಅನೇಕ ಜನ ಬಂದಿದ್ರು. ಅವರು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಪೂರ್ವ ಪಕ್ಷವನ್ನು ಮಾಡಿದ್ರು ಅಂತ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಆವಾಗ ಇತರರು ಮಾಡತಕ್ಕಂಥ ಒಂದು ಪದಚ್ಛೇದಾದಿಗಳು ಅದರ ವಿವರಣೆಯನ್ನ ಇವರು ಅಕ್ಷರಶಃ ಖಂಡನ ಮಾಡಿ ಯಾವಾಗ ಇವರು ತಮ್ಮ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕಾಗಿ ವೃಂದಾವನಾಚಾರ್ಯ ಉದ್ಯುಕ್ತರಾದರೂ ಸಭೆನೇ ಇವತ್ತ ಹಿಮಕೋಕಿಲೋ ಅಭೂತ್ ಅಂತಂದಿದ್ದಾರೆ. ಅಂದರೆ ಹೇಮಂತ ಋತುವಿನಲ್ಲಿ ಆ ಚಳಿಗಾಗಿ ಕೋಕಿಲ ಧ್ವನಿ ಮಾಡದಲೇ ನಿಶ್ಶಬ್ದವಾಗಿ ಹೇಗೆ ಕೂಡ್ತದೋ ಇಡೀ ಸಭೆನೇ ಅಲ್ಲಿ ಹಿಮಕೋಕಿಲೋ ಅಭೂತ್ ಅಂತ ಈ ರೀತಿಯಾಗಿ ಅವ್ರು ಹೇಗೆ ಕೂತಿದ್ರು ಅಂದ್ರೆ ಯದ್ವತ್ ಹಿಮಾದ್ರಿ ಶಿಖರೇ ಮೃಗಯೂಥ ನಾಥ ಸಿಂಹೋ ದಿದ್ರಕ್ಷುರಖಿಲಂ ವರಹಸ್ತಿಯೂಥಂ. ಕೂತಂತಹ ಪಂಡಿತರಿಂದ ಕೈಲಾಗದವರು ಅಂತಲ್ಲ ಅವರು, ವರಹಸ್ತಿಯೂಥ ಅದು ಕೂಡ ಒಳ್ಳೆ ಸಮರ್ಥರೇ ಅಂತ ಪೂರ್ವ ಪಕ್ಷ ಮಾಡತಕ್ಕವರು. ಅಂಥವರಿಗೆ ಸಿಂಹ ಸದಸ್ಯರಾಗಿ ಒಳ್ಳೆಯ ಒಂದು ಅಂತಹ ಉತ್ತರವನ್ನು ಕೊಡ್ತಕ್ಕಂಥವರು ಬೃಂದಾವನಾಚಾರ್ಯರು ಎಂಬುದಾಗಿ ಹೇಳಿ ಅಲ್ಲಿ ಆದಂಥ ವಾಕ್ಯಾರ್ಥದಲ್ಲಿ ಕೊನೆಗೆ ಅವರೆಲ್ಲರೂ ಕೂಡ ಇವರಿಗೆ ಶರಣಾಗತರಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಅಲ್ಲಿ ಒಬ್ಬ ರಾಜನ ಮಂತ್ರಿ, ಅವರಿಗೆ ವೆಂಕಟರಾವ್ ಅಂತ ಅಥವಾ ವೆಂಕಟಾಮಾತ್ಯ ಅಂತ ಕರೀತಾ ಇದ್ದಾರೆ. ಇವತ್ತು ಶಿಲಾಲೇಖದಲ್ಲಿ ನಾನು ನೋಡಿ ಬಂದೇನೆ, ಅದರಲ್ಲಿ ಎಲ್ಲೇ ಕೊಚ್ಚಿ ಒಳಗೆ ಅಂತ ಅರ್ಥ, ವೆಂಕಟರಾಯ ಅಂತ ಹೇಳಿ. ಅವರಿಗೆ ತತ್ವಪ್ರಕಾಶಿಕ ಪಾಠ ಹೇಳಬೇಕಾಯಿತು ಭಾಷ್ಯವನ್ನು ಆಧರಿಸಿ ಅಂತ ಅರ್ಥ. ಹೆಂಗ್ ಹೇಳಿದ್ರು ಅಂದ್ರೆ ಟೀಕಾಂವಿನಾ ತಂಚ ಟೀಕಾರ್ಥಯುಕ್ತಂ ವ್ಯಾಚಕ್ಷಾಣಂ ವೀಕ್ಷ ಲೋಕಾನಂದು ಅಂತ ಅರ್ಥ. ಎಲ್ಲ ಟೀಕಾಭಾವವನ್ನ ಹೇಳಬೇಕು, ಎದುರಿಗೆ ಆ ಪುಸ್ತಕ ಇರಲಿಲ್ಲ ಅಂತ ಅರ್ಥ. ಮುಂದಿನ ಕಲ್ಪದಲ್ಲಿ ಟೀಕಾಕೃತ್ಪಾದರ ಪದವಿಗೆ ಬರತಕ್ಕವರಾದ್ದರಿಂದ ಅಂತಹ ಕಾರ್ಯವನ್ನ ವೃಂದಾವನಾಚಾರ್ಯರು ಮಾಡಿದರು ಅಂತ ಸ್ಪಷ್ಟವಾಗಿ ತಿಳಿಸಿ ಅವರಿಗೊಂದು ಹನುಮತ್ ಪ್ರತೀಕವನ್ನ ವಾದಿರಾಜರ ಒಂದು ಸಂಪುಟ ಮೃತಿಕಾ ಸಂಪುಟವನ್ನು ಕೊಟ್ಟು ಪರಮಾನುಗ್ರಹವನ್ನು ಅವರು ಮಾಡಿದ್ದಾರೆ ಎಂಬುದಾಗಿ ತಿಳಿಸಿ ನಂತರ ಮತ್ತೆ ರಾಜರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಏನಂದ್ರೆ ಇಲ್ಲಿಯವರೆಗೆ ತಾವು ಮಾಡಿದಂತಹದ್ದು ಜ್ಞಾನ ಕಾರ್ಯ ಇರಲಿ, ಅನುಗ್ರಹ ಕಾರ್ಯ ಇರಲಿ, ಎಲ್ಲವನ್ನೂ ಕೂಡ ಗುರುರಾಜಾಂತರ್ಗತ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೋದಾಪುರಂ ತತ್ ಸಮವಾಪ್ಯ ಯೋಗಿ ವರಾಹ ಯೋಗೀಶಯುತೋ ಮಹಾತ್ಮ ಶುಭಂ ಕೃತಂ ಸದ್ಗುರವೇ ಅರ್ಪಯನ್ ಸುಧೀರುವಾಸ ತೀರೇ ಹರಿಪಾದ ಜಾಯಾಹ ಅಂತ ಅರ್ಥ. ಆ ಧಬಲಗಂಗಾ ತೀರದಲ್ಲಿ ಎಷ್ಟೋ ದಿನಗಳವರೆಗೆ ಅಲ್ಲೇ ವಾಸವನ್ನ ಮಾಡಿ ನಂತರದಲ್ಲಿ ವರಹ ತೀರ್ಥರು ಅಲ್ಲೇ ಅವರು ದೇಹತ್ಯಾಗವನ್ನು ಮಾಡ್ತಾರೆ. ನಂತರದಲ್ಲಿ ಮತ್ತೆ ರಜಿತ ಪೀಠಪುರಕ್ಕೆ ಬರ್ತಾ ಇದ್ದಾರೆ. ಆ ವೃಂದಾವನಾಚಾರ್ಯ ಒಂದು ಪ್ರಮೇಯಜ್ಞತಾ ಶಾಸ್ತ್ರದಲ್ಲಿ ಅವರಿಗಿರ್ತಕ್ಕಂತಹ ಒಂದು ಪ್ರತಿಭಾ ಸಂಪನ್ನತೆಯನ್ನು ನೋಡಿ ಇನ್ನು ಮುಂದೆ ಯಾರು ನಮಗೆ ಗತಿ ಅಂತ ಒಂದು ಸಮಸ್ಯೆ ಬಂತು ಅನೇಕ ಸಜ್ಜನರಿಗೆ, ವಿದ್ವಾಂಸರಿಗೂ ಕೂಡ. ಆ ಸಂದರ್ಭದಲ್ಲಿ ಬಂದು ಪ್ರಶ್ನೆ ಮಾಡಿದ್ರೆ ಅವರಂದ್ರು, ಇಲ್ಲ ನಮ್ಮ ತರುವಾಯದಲ್ಲಿ ನಿಮಗೆ ರಘುಪ್ರವೀರ ತೀರ್ಥರು ನಮ್ಮಂತೆ ನಿಮಗೆ ಸಮಸ್ಯೆ ಪರಿಹಾರಕರಾಗ್ತಾರೆ ಅಂತ ಮಾತನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತಾರೆ. ಕಾರಣ ಅವರು ಕೂಡ ತಮ್ಮ ಗುರುಗಳಂತೆ 3 ವರ್ಷ ನಿರನ್ನತ್ವ ವ್ರತವನ್ನ ಮಾಡಿದಂಥವರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಬರ್ತದೆ. ಇಂಥ ಯಾವ ಗುರುಗಳು ಅನೇಕ ಅಮಾನುಷವಾದಂತಹ ಅಲೌಕಿಕ ಚರಿತ್ರೆಗಳನ್ನು ಅವರು ಪ್ರಕಟ ಮಾಡಿ ಕೃಷ್ಣದೇವರನ್ನ ಪ್ರಸನ್ನೀಕರಿಸಿಕೊಂಡು ರಾಜರ ಸೇವೆ ಅಂತನ್ನೋ ದೃಷ್ಟಿಯಿಂದ ಆಖ್ಯಾನ ಕೃತಿಯ ಒಂದು ಉದ್ಧರಣ ಅಂತಂದ್ರೆ ಅದೊಂದು ಪ್ರಚುರ ಪ್ರಚಾರವನ್ನ ರಾಜರ ಭಕ್ತರ ಸಮೂಹದಲ್ಲಿ ಮಾಡಿ ನಂತರದಲ್ಲಿ ಯಾವ ಆಷಾಢ
ಆಷಾಢ ಬಹುಳ ಕ್ರೋಧನ ನಾಮಕ ಸಂವತ್ಸರ ಆಷಾಢ ಬಹುಳ ಅಮಾವಾಸ್ಯ ದಿನ ಕೃಷ್ಣದೇವರ ಒಂದು ಸನ್ನಿಧಾನದಲ್ಲಿ ಅಂದರೆ ಈ ಉಡುಪಿ ಕ್ಷೇತ್ರದಲ್ಲಿ ಅವರು ದೇಹತ್ಯಾಗವನ್ನು ಮಾಡಿದರು. ಗುರು ಶಿಷ್ಯರು ಅಂದರೆ ಯಾರಂದ್ರೆ ಇಲ್ಲಿ ಮುಖ್ಯವಾಗಿ ಅವರ ಶಿಷ್ಯರಾದಂತಹ ವಿಶ್ವಾಧೀಶ ತೀರ್ಥರು ಅವರ ಆರಾಧನಾ ಮಹೋತ್ಸವ ಕೂಡ ಇವತ್ತೇ ಉಂಟು ಅಂತ ಅರ್ಥ. ಆದ್ದರಿಂದ ಅವ್ರದ್ದು ಒಂದು ಮಹಾತ್ಮೆ ಆಗಿನ ಕಾಲಕ್ಕೆ ಒಂದು ಹೇಳಬೇಕಂದ್ರೆ ಅವರು ಅಂತಹ ವೈರಾಗ್ಯ ಶಿಖಾಮಣಿಗಳು. ಬೆಲ್ಲ ಮತ್ತು ಈ ಸಮತೆಕಾಯಿ ಇರ್ತಲ್ಲ ಅದರ ಹೆರಕಲ ಅದನ್ನು ಮಾತ್ರ ಸ್ವೀಕಾರ ಮಾಡಿರ್ತಿದ್ರಂತ ಅವರು ಕೂಡ ಅಂಥ ಮಹಾತ್ಮೆ. ಕೃಷ್ಣಾಪುರ ಮಠದ ವಿದ್ಯಾಧೀಶರ ಗರಡಿಯಲ್ಲಿ ತಯಾರಾದಂತಹ ಒಬ್ಬ ಜಗಜಟ್ಟಿ ಪಂಡಿತರು ಅಂತ ಹೇಳಬಹುದು. ಅಂಥ ತಪೋನಿಷ್ಠರು. ಅವರ ಒಂದು ವೃಂದಾವನ ಪ್ರವೇಶದ ದಿನ ಆ ವಿಷಯ ಗೊತ್ತಾದ ತಕ್ಷಣ ಒಂದು ಆಗಿನ ವಿಕ್ಟೋರಿಯಾ ರಾಣಿ ಹಾಲಿಡೇ ಡಿಕ್ಲೇರ್ ಮಾಡಿದ್ರಂತೆ. ಇವತ್ತಿಗೂ ಮಠದಲ್ಲಿ ಅಂತಹ ಒಂದು ದಾಖಲೆ ಉಂಟು ಅಂತ ಅರ್ಥ. ಈ ರೀತಿಯಾಗಿ ಇನ್ನೂ ಒಂದು ವಿಷಯ ಹೇಳಬೇಕು. 1884 ಇಸ್ವಿಯಲ್ಲಿ ವಾದಿರಾಜರ ಒಂದು ರುಜುತ್ವ ವಿರೋಧಿ ಸಭಾ ಪ್ರಪ್ರಥಮ ಆಯಿತು ಐತಿಹಾಸಿಕವಾಗಿ. ಅದಕ್ಕೆ ಪ್ರತಿಯಾಗಿ ಉಡುಪಿಯಲ್ಲಿ ಎಲ್ಲಾ ಮಠಾಧೀಶರ ಒಂದು ಉಪಸ್ಥಿತಿಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ರುಜುತ್ವ ಸಮರ್ಥಕ ಸಭೆಯನ್ನ ಮಾಡಿ 2 ಗ್ರಂಥಗಳ ಒಂದು ಪ್ರಕಟಣೆಯನ್ನ ಮಾಡಿದಂತಹ ಶ್ರೇಯಸ್ಸು ಅದು ವಿಶ್ವಾಧೀಶ ತೀರ್ಥರಿಗೆ ಅಂತ. ಯಾವುದು ಅಂದರೆ ರುಜುತ್ವ ಚಂದ್ರೋದಯ ಅಂತ ಒಂದು ಗ್ರಂಥ, ಶ್ರೀಮದ್ ಉಭಯ ಮಧ್ವ ಕಥೋಜ್ಜೀವನ ಅಂತ್ಯ. ಈ ರೀತಿಯಾಗಿ ಶಿಲಾಲಿಪಿ ಮುದ್ರಣ ಇತ್ತು ಪ್ರಾಚೀನ, ಗೊತ್ತಿರಬೇಕು ಅನೇಕರಿಗೆ. ಅಂತಹ ಗ್ರಂಥವನ್ನು ಪ್ರಕಾಶನ ಮಾಡಿ ವಾದಿರಾಜರಿಗೆ ವಿಶೇಷ ಅಂದರೆ ಅವರ ಒಂದು ರುಜುತ್ವ ಸಮರ್ಥಕವಾದಂತಹ ಒಂದು ಆ ಸಭೆಯನ್ನ ಮಾಡಿ ಎಲ್ಲರನ್ನು ಸಂತೋಷಪಡಿಸಿರ್ತಕ್ಕಂತಹ ಒಂದು ಹೆಗ್ಗಳಿಕೆ ಅದು ಶ್ರೀ ವಿಶ್ವಾಧೀಶ ತೀರ್ಥರಿಗೆ ಅದು ಸಲ್ತದೆ ಎಂಬುದಾಗಿ ತಿಳಿಸ್ತಾ, ಹೀಗೆ ಬೃಂದಾವನಾಚಾರ್ಯರು ಅನೇಕವಾದಂತಹ ಒಂದು ಮಹತ್ತೆಯನ್ನ ತಾವು ಮತ್ತು ತಮ್ಮ ಶಿಷ್ಯರ ಮುಖೇನ ಅದನ್ನು ತೋರಿಸಿ ಅವರು ನಮಗೆಲ್ಲ ಮಾನ್ಯರು. ಅಂಥ ಆರಾಧನೆ ದಿನ ಅವರು ಸಾಕ್ಷಾತ್ ಮುಂದೆ ಇಂದ್ರ ಪದವಿಗೆ ಬರತಕ್ಕವರು ಅಂತ ಅನ್ನೋದು ಆಖ್ಯಾನದಲ್ಲಿ ಅದೇ. ಅವರ ಶಿಷ್ಯರು ಈ ರೀತಿ ಕೊಂಡಾಡಿದ್ದಾರೆ. ಯದ್ವಾಣಿ ವಿಬುಧಾದಿಪೈಶ್ಚ ಶಿರಸ ಮಾನ್ಯ ಯದೀಯಂ ಯಶಃ ಸ್ಫಾರಂ ದಿಗ್ವನಿತಾ ಜನ ಶ್ರವಣ ಸತ್ತಾಟಂಕ ಭೂಷಾಯಿತಂ ಯತ್ಪಾದಾಂ ಬುರುಹದ್ವಯಿ ವಿಭುತ ಸನ್ಮೂರ್ಧನಾ ಕಿರೀಟಾಯತೆ ಶ್ರೀ ವಿಶ್ವಪ್ರಿಯ ತೀರ್ಥ ಮಸ್ಕರಿ ವರಹ ಸೋಯಂ ಸುರೇಂದ್ರಾಯತೆ ಅಂತ ಅರ್ಥ. ಇಷ್ಟೇ ಅಲ್ಲ, ಇಂದ್ರತ್ವಂ ತವ ಮಸ್ಕರಿ ಪ್ರವರಭೋ ಯುಕ್ತಂತು ಮನ್ಯಾಮಹೆ ಅಂತ ಒಪ್ಕೊಂಡು ಬಿಡ್ತಾರೆ ಅಂತ ಅರ್ಥ. ಯಾವ ಕೊಚ್ಚಿ ರಂಗಪಾಚಾರು ಈ ರೀತಿಯಾಗಿ ಯಾವ ವೃಂದಾವನಾಚಾರ್ಯರ ಮಹಿಮೆ. ಇನ್ನೂ ಒಂದು ಗ್ರಂಥದ ಅದಲ್ಲದಲೇ ಒಬ್ಬರು ಯಾರು ಸೇತುಮಾಧವ ಸೂರಿಗಳು ಯಾರು ವಿಶ್ವಪ್ರಿಯ ಗುರು ಲೀಲಾವಿಲಾಸ ಅಂತ ಇನ್ನೊಂದು ಕಾವ್ಯಕೃತಿಯನ್ನು ಬರೆದಿದ್ದಾರೋ, 5 ಅಧ್ಯಾಯಾತ್ಮಕವಾದದ್ದು, ಅವರೇ ಒಂದು ಕನ್ನಡದ ಕೃತಿಯನ್ನು ಬರೆದಿದ್ದಾರೆ. ಅದಕ್ಕೆ ವಿಶ್ವಪ್ರಿಯ ಲೀಲೆ ಅಂತದೆ. 113 ನುಡಿಯವಾದ್ರ, ಒಂದಲ್ಲ ಎರಡಲ್ಲ. ಮತ್ತೆ ಅದಲ್ಲದೆ ಇನ್ನು ವಿಶ್ವಪ್ರಿಯ ಅಷ್ಟಕ ಅಂತ ಉಂಟು. ಅವರ ಬಗ್ಗೆ ಮಾಡಿದಂಥ ಪ್ರಾಣಪತಿ ವಿಠಲ ಮಾಡಿದ ಒಂದು ಪದಗಳವೇ, ಶಿರೀಷ ಪ್ರಸನ್ನ ಕೇಶವ ವಿಠಲರು ಅಂತ ಮಾಡಿದಂತಹ ಒಂದು ಪದ ಕೂಡ ಉಂಟು. ಈ ರೀತಿ ಪರಂಪರೆಯಿಂದ ಕೇಳಿರ್ತಕ್ಕಂಥದ್ದು. ನಾನು ಕೇಳಿದೆ ಪಾವ್ಯಮಾಚಾರ ಅಂತ ಈ ಕಡೆಗೊಬ್ಬ ಅವರೇನು ಪತ್ರಕರ್ತರು ಸಂಪಾದಕರು ಹೌದು. ಸಂಯುಕ್ತ ಕರ್ನಾಟಕ ಮತ್ತು ಕರ್ಮವೀರಕ್ಕೆ ಎಷ್ಟೋ ಜನ ಅವರು ಸಂಪಾದಕರಾಗಿದ್ರು. ಅವರು ಒಂದು ಕಡೆ ಬರೆದಾರೆ ರಥದಿಂದ ಜಿಗಿದ ಸ್ವಾಮಿಗಳು ಅಂತ ಅರ್ಥ. ಒಂದು ಲೇಖನ ಬರೆದಿದ್ರು ಅವರು. ಅವರ ಅಜ್ಜಿ ವೃಂದಾವನಾಚಾರನ ಕಣ್ಣಾರೆ ಕಂಡಿದ್ದಂತೆ. ಇವರು ಚಿಕ್ಕಂದಿನಲ್ಲಿ ಅವರ ಅಜ್ಜಿ ಹೇಳಿದ್ದು ಅದನ್ನು. ಆಯ್ತಾ, ಒಂದು ಚೂರ್ಣೋತ್ಸವದ ಸಂದರ್ಭದಲ್ಲಿ ಅವರಿಗೆ ಗೊತ್ತಾದಂತೆ ಪಲಿಮಾರ ಮಠದ ಶ್ರೀಗಳವರು ಒಂದು ಪೂಜೆಯನ್ನು ಮುಗಿಸಿಕೊಂಡು ಬೇಜಾರು ಮಠದ ಶ್ರೀಗಳವರು ಒಂದು ಪೂಜೆಯನ್ನು ಮುಗಿಸಿಕೊಂಡು ಹೋಗ್ತಕ್ಕಂಥ ಹಂತದಲ್ಲಿ ಪಲಿಮಾರ ಮಠದ ಶ್ರೀಗಳವರು ಇನ್ನೂ ಅಲ್ಲೇ ಕೂತಿದ್ದಂತೆ ಕಟ್ಟೆ ಮೇಲೆ. ಯಾಕೆ ರಥೋತ್ಸವಕ್ಕೆ ಸಿದ್ಧರಾಗಿಲ್ಲಲ್ಲ ಅಂದ್ರೆ, ಇವತ್ತು ರಥೋತ್ಸವ ನಿರ್ವಿಘ್ನವಾಗಿ ಆಗೋದಿಲ್ಲ ಅಂತ ಅಂದ್ಬಿಟ್ರು. ಈ ಕಡೆಗೆ ಒಬ್ಬ ಆ ದೀವಟಿಗೆ ಹಿಡಿರ್ತಕ್ಕಂತಹ ಒಬ್ಬ ಸೇವಕನ ಅಚಾತುರ್ಯದಿಂದ ರಥಕ್ಕೇನೆ ಅಗ್ನಿಸ್ಪರ್ಶವಾಗಿಬಿಡ್ತು. ಅಲ್ಲಿ ಕೃಷ್ಣದೇವರ ಉತ್ಸವ ಪ್ರತಿಮಾದೆ, ಮುಖ್ಯ ಪ್ರಾಣದೇವರು ಎಲ್ಲ ಉಂಟು. ಆ ಕೃಷ್ಣದೇವರ ಒಂದು ಉತ್ಸವ ಪ್ರತಿಮಾ ಸ್ವೀಕಾರ ಮಾಡಿಕೊಂಡು ವೃಂದಾವನಾಚಾರ್ಯರು ಬ್ರಹ್ಮರಥದಿಂದ ಜಿಗಿದದ್ದು. ಎಷ್ಟು ಎತ್ತರ ತಿಳ್ಕೊಂಡ್ಬಿಡ್ರಿ ನೀವು. ಅವರಿಗೂ ಏನಾಗಲಿಲ್ಲ, ಆ ಪ್ರತಿಮಾಕ್ಕೂ ಏನೂ ಆಗಲಿಲ್ಲ ಅಂತ. ಆದ್ದರಿಂದ ರಥದಿಂದ ಜಿಗಿದ ಸ್ವಾಮಿಗಳು ಅಂತ ಇಂಥ ಅನೇಕ ಒಂದು ಅಂದರೆ ಅನೂಚಾನವಾಗಿ ಪರಂಪರೆಯಿಂದ ಕೇಳಿ ಬಂದಿರತಕ್ಕಂಥ ಅನೇಕ ಘಟನೆಗಳು ಕೂಡ ಮಹಾತ್ಮೆ ಎಂಬುದಾಗಿ ಇವತ್ತು ನಮಗೆ ಎಷ್ಟೋ ಉಪಲಬ್ಧವೇ. 2-4 ಮಾತನ್ನು ಮಾತ್ರ ಅವರ ಒಂದು ಆರಾಧನಾ ದಿನ ಅನ್ನು ಕೊಂಡಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಭಿಪ್ರಾಯವನ್ನು ಮಹಾತ್ಮೆಯನ್ನು ಇಲ್ಲಿ ನಾನು ಯಥಾಮತಿ ನಿರೂಪಣೆ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಗುರುವಂತರ್ಗತ ಆ ಪರಮಾತ್ಮನಿಗೆ ಸಮರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ಪ್ರವಚನವನ್ನು ನೀಡಿರತಕ್ಕಂತಹ ಆಚಾರ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಾಳೆ ದಿವಸ ಸರಿಯಾಗಿ 8 ಗಂಟೆಗೆ ಸ್ವಪ್ನವೃಂದಾವನಾಖ್ಯಾನದ ಪಾರಾಯಣ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ನಂತರ ಮಧ್ಯಾಹ್ನ ಪುನಃ 3 ಗಂಟೆಗೆ ಮತ್ತೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರೆಲ್ಲರಲ್ಲೂ ಕೂಡ ತಾವು ಭಾಗವಹಿಸಬೇಕು. ಸಾಯಂಕಾಲ ಎಲ್ಲ ಭಕ್ತರಿಗೂ ಕೂಡ ಶ್ರೀಪಾದಂಗಳವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ನೀಡಲಿಕ್ಕಿದ್ದಾರೆ ಎಂಬುದಾಗಿ ತಿಳಿಸ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.